ಆಲ್ಮರ ಕಟ್ಸಿ ಕಡಿಯಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಕೊನೆಗೆ ಆಲ್ಮರ ಬೆಳಿಗ್ಗೆ ವರ್ಷದ ಬಿದ್ದೋಗ್ಬಿಟ್ಟಿತ್ತು. ರಾತ್ರಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಉದ್ದಾನಪ್ಪನ ಗದ್ದಿಗೆ. ಬುದ್ಧಿಯವರು ನನ್ನ ಗದ್ದಿಗೆ ಮೊಗ್ಲಲ್ಲಿ ಬಂದಿದ್ರೆ ಚೆನ್ನಾಗಿರೋದು, ಮರ ಇದೆ ಕಡಿಯಂಗಿಲ್ಲ, ಏನ್ ಮಾಡೋದು ಅಂತ ಹೇಳೋಗಿದ್ದಾರೆ. ಈ ಜೊತೆಲಿ ಮಾತಾಡ್ಕೊಂಡು ಮರ ಬಿದ್ದೋಗಿದೆ. ಅದು ಅವ್ರ ಜೊತೆಯರು ಕೇಳಿಸ್ಕೊಂಡು ಅವ್ರು ಹೇಳಿದ ಮಾತು ನಮಗೆ ಕಡಿಯಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯಾಕಂದ್ರೆ ಪ್ರಾಣಿ ಪಶುಗಳು ಎಲ್ಲ ವಾಸ ಮಾಡ್ತವೆ. ನನಗೋಸ್ಕರ ಇಷ್ಟು ದೊಡ್ಡ ಆಲ್ಮರನ ಯಾಕೆ ಕಡಿಬೇಕು ಬೇಡ ಅಂತ ಹೇಳಿ ಅವರ ಒಂದು ಇದಿತ್ತು. ಆದ್ರೂ ಎಲ್ಲರೂ ದೇವಸ್ಥಾನ ಎದುರುಗಡೆನೆ, ಸಿದ್ಧಲಿಂಗೇಶ್ವರ ದೇವಸ್ಥಾನ ಎದುರುಗಡೆನೆ ಇರಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ರು. ಆದ್ರೂ ಒಪ್ಪಿರ್ಲಿಲ್ಲ. ಬೆಳಿಗ್ಗೆ ಅವ್ರು ಪೂಜೆ ಮಾಡಿ ರಾತ್ರಿ ನೈಟೇ ಬೇರೆ ಸಮೇತನೇ ಅವ್ರು ಇಷ್ಟೊಂದು ಜಾಗ ಯಾಕೆ ದೊಡ್ಡದು ನನಗೋಸ್ಕರ, ಹುಡುಗರು ಒಂದು ಹಾಸ್ಟ್ಲಿಗೆ ಹಾಕಿದಲ್ಲ ಜಾಗ, ನಾನು ಒಬ್ಬನಿಗೋಸ್ಕರ ಯಾಕೆ ಈ ತರ ಎಲ್ಲ ಇದೆಲ್ಲ ಅವರೇ ಕಟ್ಕೊಂಡಿದ್ದು. ಇದೆಲ್ಲ ಅವ್ರದೇ ಪ್ಲಾನ್. ಇದು ಮೇಗಡೆ, ನಾವು ಆ ಮೇಗಡೆ ಮಾತ್ರ ನಾವು ಕಂಪ್ಲೀಟ್ ಮಾಡಿದ್ವಿ. ಆಕ್ಚುಲಿ ಬುದ್ಧಿಯವ್ರಿಗೆ ಜೀವಂತವಾಗಿ ನಾನು ಹೊರಗಡೆ ಪೂಜೆ ಮಾಡ್ಕೊಂಡಿರ್ತೀನಿ, ನೀವು ಬಂದ್ ಮಾಡೋದು ಇಲ್ಲ ಅವ್ರ ಆಸೆ ಇಸ್ಕೊಳ್ಳಿ. ಸರ್ಕಾರ ಭಕ್ತರು ಪರ್ಮಿಷನ್ ಆಗಲಿಲ್ಲ. ನಮ್ಮ ಮ್ಯಾನೇಜರ್ ಅವರೇ ಇಲ್ಲಿ ಗದ್ದಿಗೆ ಎಲ್ಲ ಇನ್ಚಾರ್ಜ್ ಬಸವರಾಜ್. ಲಾಸ್ಟ್ ಟೈಮ್ ಬಂದು